ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಇತ್ತೀಚೆಗೆ ಐಟಿ ಕಂಪನಿಗಳು ಸಾವಿರಾರು ಉದ್ಯೋಗಿಗಳನ್ನ ಮನೆಗೆ ಕಳಿಸ್ತಾ ಇರೋದು ಆತಂಕದ ವಿಷಯ. ಹಲವರ ಕನಸಿನ ಉದ್ಯೋಗಗಳು ಕ್ಷಣ ಮಾತ್ರದಲ್ಲಿ ಕಳೆದು ಹೋಗ್ತಾ ಇದೆ. ಕೃತಕ ಬುದ್ಧಿಮತ್ತೆ ಎಐ ಎಂಬ ನೂತನ ತಂತ್ರಜ್ಞಾನ ಅದ್ಭುತ ವೇಗದಲ್ಲಿ ಉದ್ಯಮಗಳನ್ನು ಬದಲಾಯಿಸ್ತಾ ಇದೆ. ಡಾಟಾ ನಿರ್ವಹಣೆ, ಗ್ರಾಹಕ ಸೇವೆ ಎಲ್ಲವನ್ನೂ ತಂತ್ರಜ್ಞಾನ ತಾನೇ ಮಾಡಬಲ್ಲದು ಅನ್ನುವಷ್ಟು ಬಲಿಷ್ಠವಾಗಿದೆ. ಇದರ ಪರಿಣಾಮವಾಗಿ ಮಾನವ ಶ್ರಮದ ಅಗತ್ಯ ಕಡಿಮೆಯಾಗ್ತಾ ಇದೆ. ಹೀಗಾಗಿ ಹೆಚ್ಚು ಕಂಪನಿಗಳು ಆಟೋಮೇಷನ್ ಕೆಲಸದ ಮೊರೆ ಹೋಗಿವೆ. ಇದರ ಪರಿಣಾಮವೇ ಲೇ ಆಫ್ ಆಗ್ತಿದೆ. IBM, ಗೂಗಲ್, ಅಮೆಜಾನ್, ಮೆಟಾ, ಸ್ಪಾಟಿಫೈ ಮುಂತಾದ ದೊಡ್ಡ ಕಂಪನಿಗಳು ಸಹ ತಮ್ಮ ಸಿಬ್ಬಂದಿ ಸಂಖ್ಯೆಯನ್ನು ಕಡಿಮೆ ಮಾಡುವ ದಿಕ್ಕಿನಲ್ಲಿ ಕ್ರಮ ಕೈಗೊಂಡಿವೆ. ಇತ್ತೀಚಿನ ವರದಿಗಳ ಪ್ರಕಾರ ಈ ವರ್ಷದಲ್ಲಿ ಮಾತ್ರ ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳು ಲಕ್ಷಾಂತರ ಉದ್ಯೋಗಿಗಳನ್ನು ಮನೆಗೆ ಕಳುಹಿಸಿದ್ದಾರೆ ಎಂಬ ಮಾಹಿತಿ ಇದೆ. ಈಗ ಮೈಕ್ರೋಸಾಫ್ಟ್ ಸರದಿ. ಮೈಕ್ರೋಸಾಫ್ಟ್ ವಿಶ್ವದ ಅತ್ಯಂತ ದೊಡ್ಡ ಐಟಿ ಕಂಪನಿ. ಈಗ ಮೈಕ್ರೋಸಾಫ್ಟ್ ತನ್ನ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ 10,000ಕ್ಕೂ ಹೆಚ್ಚು ಉದ್ಯೋಗಿಗಳ ಲೇ ಆಫ್ ಮಾಡಿದೆ ಅನ್ನೋ ಆತಂಕಕಾರಿ ವಿಷಯ ತಿಳಿದು ಬಂದಿದೆ. ಎಂಜಿನಿಯರ್ಸ್ ಸೇರಿದಂತೆ ಸೇಲ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಹೆಚ್ಚು ಲೇ ಆಫ್ ಆಗಿದೆ ಎನ್ನಲಾಗ್ತಾ ಇದೆ. ಈ ಮಧ್ಯೆಯೇ ಮೈಕ್ರೋಸಾಫ್ಟ್ ಎಐ ಸಿಇಒ ಮುಸ್ತಫಾ ಸುಲೇಮಾನ್ ಮಾತನಾಡಿದ್ದಾರೆ. ಇನ್ನು ಲೇ ಆಫ್ ಬಗ್ಗೆ ಮೈಕ್ರೋಸಾಫ್ಟ್ ಎಐ ಸಿಇಒ ಮುಸ್ತಫಾ ಸುಲೇಮಾನ್ ಏನಂದ್ರು ಅಂತ ನೋಡೋದಾದ್ರೆ, ನಾನು ಲೇ ಆಫ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ಕಾರಣ ಲೇ ಆಫ್ ಆದ್ರೂ ಎಲ್ಲೋ ಒಂದ್ ಕಡೆ ಕೆಲಸ ಸಿಗುತ್ತೆ. ಆದ್ರೆ ಜನ ಈಗಲೂ ಎಐ ಅನ್ನ ಅಡ್ಯಾಪ್ಟ್ ಮಾಡ್ಕೊಳ್ಳುವಲ್ಲಿ ಹಿಂದುಳಿದಿದ್ದಾರೆ. ಎಐನಷ್ಟು ಫಾಸ್ಟ್ ಆಗಿ ಜನರಿಲ್ಲ. ಜನ ಎಐ ಕಲ್ತ್ಕೊಂಡ್ರೆ ಅವರಿಗೆ ಇನ್ನಷ್ಟು ಅದ್ಭುತ ಅವಕಾಶಗಳು ಸಿಗುತ್ತೆ. ಎಐ ಕೆಲಸಗಳನ್ನು ಕಿತ್ಕೊಳ್ಳೋದಿಲ್ಲ, ಬದಲಿಗೆ ಮತ್ತಷ್ಟು ಅವಕಾಶಗಳನ್ನು ಸೃಷ್ಟಿಸುತ್ತೆ. ಹೀಗಾಗಿ ಯಾರು ಎಐ ಸ್ಕಿಲ್ಸ್ನ ಮಾಸ್ಟರ್ ಮಾಡ್ಕೊಳ್ಳೋದಿಲ್ವೋ ಅವರಿಗೆ ಕೆಲಸ ಕಳೆದುಕೊಳ್ಳೋ ಆತಂಕ ಇರುತ್ತೆ ಅಂತ ಹೇಳಿದ್ದಾರೆ. ಭವಿಷ್ಯದ ಉದ್ಯೋಗಗಳಲ್ಲಿ ತಂತ್ರಜ್ಞಾನವೊಂದು ಅಡಿಪಾಯವಾಗಲಿದೆ. ಇದರೊಂದಿಗೆ ಉದ್ಯೋಗಗಳ ಮರುಕೌಶಲ್ಯ ಅಗತ್ಯ ಇದೆ. ಕಂಪನಿಗಳು ಆಟೋಮೇಷನ್ ಬದ್ಧತೆಯೊಂದಿಗೆ ಮಾನವ ಸಂಪನ್ಮೂಲ ವಿಕಾಸಕ್ಕೂ ಗಮನ ಹರಿಸಬೇಕಿದೆ. ಮೈಕ್ರೋಸಾಫ್ಟ್ ಕೂಡ ಎಐ ಕಲಿತವರ ಮೇಲೆ ಹೆಚ್ಚು ಹೂಡಿಕೆ ಮಾಡಲಿದೆ. ಪ್ರತಿ ವರ್ಷ ಎಐ ವಿಭಾಗದಲ್ಲಿ 1 ಲಕ್ಷ ಉದ್ಯೋಗ ಸೃಷ್ಟಿ ನಮ್ಮ ಗುರಿ. ಜೊತೆಗೆ ಆಕರ್ಷಕ ಸಂಬಳ ಕೂಡ ನೀಡಲಾಗುವುದು ಅಂತ ಹೇಳಿದ್ದಾರೆ. ವರ್ಷದ ಹಿಂದೆ ಸುಮಾರು 2.28 ಲಕ್ಷ ಜನರನ್ನ ನೇಮಕ ಮಾಡಿಕೊಂಡಿದ್ದ ಮೈಕ್ರೋಸಾಫ್ಟ್ 45,000 ಜನರನ್ನ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ನ ವಿಭಾಗಕ್ಕೆ ನಿಯೋಜಿಸಿತ್ತು. ಕೆಲವು ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಭಾಗದಲ್ಲಿ ಕೃತಕ ಬುದ್ಧಿಮತ್ತೆ ಎಐ ಕಾಲಿಟ್ಟಿದೆ. ನೌಕರರ ಕೆಲಸದ ಜಾಗದಲ್ಲಿ ಎಐ ತಂದು ಕೂರಿಸೋಕೆ ಮೈಕ್ರೋಸಾಫ್ಟ್ ಪ್ಲಾನ್ ಮಾಡಿಕೊಂಡಿದೆ. ಮೈಕ್ರೋಸಾಫ್ಟ್ನ ಕೆಲವು ವಿಭಾಗಗಳನ್ನು ಮುಂದೆ ಎಐ ಪ್ರತಿನಿಧಿಸಲಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.